ನಮಸ್ಕಾರ ವೀಕ್ಷಕರೇ ರಾಜ್ಯದ ಖ್ಯಾತ ಮಠಗಳಲ್ಲಿ ಒಂದಾಗಿರುವ ಹಾಸನದ ಅರಸೀಕೆರೆಯ ಹಾರನಹಳ್ಳಿಯ ಕೋಡಿ ಮಠದಿಂದ ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿ ಹೊರಬಿದ್ದಿದೆ. ಮೊನ್ನೆಯಷ್ಟೇ ಯುದ್ಧದ ಬಗ್ಗೆ ಮಾತನಾಡಿದ್ದ ಶ್ರೀಗಳು ಇದೀಗ ಎರಡೆರಡು ವಿಚಾರದಲ್ಲಿ ಅಚ್ಚರಿಯ ಆಘಾತಕಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಈಗ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜ್ಯ ರಾಜಕೀಯದ ಬಗ್ಗೆ, ಕೇಂದ್ರ ರಾಜಕಾರಣದ ಬಗ್ಗೆ, ಜೊತೆಗೆ ದೇಶಕ್ಕೆ ಎದುರಾಗುವ ಬಹುದೊಡ್ಡ ವಿಘ್ನದ ಬಗ್ಗೆಯೂ ಮಾತನಾಡಿದ್ದಾರೆ. ರಾಜ್ಯವನ್ನಾಳುವವರಿಗೆ, ದೇಶವನ್ನಾಳುವವರಿಗೆ ಮಹತ್ವದ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನುಡಿಯುವಂತಹ ಭವಿಷ್ಯ ನಿಜವಾಗುತ್ತೆ ಅನ್ನೋದಕ್ಕೆ ಇದೇ ವರ್ಷದಲ್ಲಿ ಅವರು ನುಡಿದಂತಹ ಹಲವು ಭವಿಷ್ಯಗಳು ನಿಜವಾಗಿದೆ. ಹೀಗಾಗಿನೇ ಈಗ ಕೋಡಿ ಶ್ರೀಗಳು ನುಡಿದಿರುವ ಮತ್ತೊಂದು ಭವಿಷ್ಯವಾಣಿ ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸ್ತಾ ಇದೆ. ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿಯವರೆಗೆ ದೇಶಕ್ಕೆ ಎದುರಾಗುವ ಕಂಟಕದ ಬಗ್ಗೆಯೂ ನೇರವಾಗಿ ಎಚ್ಚರಿಸಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಕೋಡಿ ಶ್ರೀಗಳು ಹೇಳಿದ್ದೇನು? ಆ ಮಾರ್ಮಿಕ ಮಾತಿನ ಅರ್ಥವೇನು? ಮತ್ತೊಂದು ವಿನಾಶದ ಮುನ್ಸೂಚನೆ ಸಿಕ್ಕೇ ಬಿಡ್ತಾ? ಈ ಬಾರಿ ಆಘಾತ ಎದುರಾಗ್ತಿರೋದು ಯಾರಿಗೆ? ರಾಜ್ಯಕ್ಕೆ ಈ ವರ್ಷ ಸಿಹಿನಾ ಕಹಿನಾ? ಏನ್ ಹೇಳುತ್ತೆ ಕೋಡಿ ಮಠದಿಂದ ಹೊರಬಿದ್ದ ಇತ್ತೀಚಿನ ಭವಿಷ್ಯವಾಣಿ? ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಕೋಡಿ ಶ್ರೀಗಳು ನುಡಿದಿರುವಂತಹ ಭವಿಷ್ಯವಾಣಿಯನ್ನ ತಿಳಿದುಕೊಳ್ಳುವ ಕುತೂಹಲ ನಿಮ್ಮಲ್ಲೂ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ವೀಕ್ಷಕರೇ, ಕಳೆದೊಂದು ವರ್ಷದಿಂದಲೂ ಕೋಡಿ ಶ್ರೀಗಳು ಪದೇ ಪದೇ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಇದೀಗ ಕಟ್ಟಕಡೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆ ಭವಿಷ್ಯವನ್ನ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಿ. ಈ ಬಾರಿ ಕೋಡಿ ಶ್ರೀಗಳು ನುಡಿದಂತಹ ಭವಿಷ್ಯವಾಣಿಗಳ ಪೈಕಿ ಮೊದಲ ಭವಿಷ್ಯವೇ ಆಘಾತಕಾರಿಯಾಗಿದೆ. ಮತ್ತೊಮ್ಮೆ ತಮ್ಮ ಮಾರ್ಮಿಕ ಮಾತುಗಳ ಮೂಲಕವಾಗಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದ್ದಾರೆ. ಮತ್ತೆ ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ. ಇದು ಕೋಡಿ ಶ್ರೀಗಳು ನುಡಿದಂತಹ ಸ್ಫೋಟಕ ಭವಿಷ್ಯವಾಣಿ. ಹೌದು, ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಶ್ರೀಗಳು 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ. ಜನರು ಹುಷಾರಾಗಿರೋದು ಒಳ್ಳೆಯದು. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳಿವೆ. ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರವಿದೆ. ಹಿಮಾಲಯ ಕರಗಿ ದೆಹಲಿಯವರೆಗೆ ತಲುಪಲಿದೆ. ಮೇಘ ಸ್ಫೋಟ ಆಗುವ ಸಾಧ್ಯತೆಗಳಿವೆ. ಭೂಕಂಪ ಸಂಭವಿಸಲಿದೆ. ಮತೀಯ ಗಲಭೆಗಳು ಹೆಚ್ಚಾಗಲಿವೆ ಅಂತ ಕೋಡಿ ಶ್ರೀಗಳು ಒಂದೇ ಏಟಿನಲ್ಲಿ ಆಘಾತಕಾರಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಈ ಒಂದು ಮೇಘ ಸ್ಫೋಟದ ಭವಿಷ್ಯವಾಣಿಗೆ ತಕ್ಕಂತೆ ಅವಧಿಗೂ ಮೊದಲೇ ಭಾರತದಲ್ಲಿ ಮಾನ್ಸೂನ್ ಪ್ರವೇಶವಾಗಿದೆ. ಕೇರಳಕ್ಕೆ ಮಾನ್ಸೂನ್ ಪ್ರವೇಶವಾಗಿದ್ದು, ಅರಬ್ಬಿ ಸಮುದ್ರದ ಪೂರ್ವ ಭಾಗದ ಗೋವಾ ಕರಾವಳಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು, ಮುಂಗಾರು ಮಳೆಯ ಚುರುಕಿನ ಆರಂಭಕ್ಕೆ ಸೊಗಸಿನ ಮುನ್ನಡಿ ಲಭಿಸಿದೆ. ಕೇರಳದಲ್ಲಿ ಮಾನ್ಸೂನ್ ಪ್ರವೇಶವಾಗ್ತಾ ಇದೆ. ಈಗ ಉಂಟಾಗಿರುವಂತಹ ವಾಯುಭಾರದಿಂದ ರಾಜ್ಯದಲ್ಲೂ ಕೂಡ ವ್ಯಾಪಕ ಮಳೆಯಾಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನು ಮಾನ್ಸೂನ್ಗೆ ಪೂರಕವಾಗಿ ದಕ್ಷಿಣ ಅರಬ್ಬಿ ಸಮುದ್ರದ ಕೆಲವು ಭಾಗಗಳು, ಲಕ್ಷದ್ವೀಪ ಪ್ರದೇಶದ ಹಲವು ಕಡೆ, ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಹಾಗೂ ಬಂಗಾಳ ಕೊಲ್ಲಿಯ ದಕ್ಷಿಣ ಮತ್ತು ಮಧ್ಯಭಾಗದಲ್ಲಿ ನೈಋತ್ಯ ಮುಂಗಾರಿಗೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ಬಹಳ ಅಚ್ಚರಿಯ ವಿಚಾರ ಏನಪ್ಪಾ ಅಂದ್ರೆ, ಕಳೆದ 14 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಕೇರಳದಲ್ಲಿ ಅವಧಿಗೂ ಮೊದಲೇ ಮುಂಗಾರು ಪ್ರವೇಶ ಆಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳದಲ್ಲಿ ಮುಂಗಾರು ಮಳೆ ಆರಂಭವಾಗಿದೆ. ಸಾಮಾನ್ಯವಾಗಿ ಜೂನ್ 1ರಂದು ಆರಂಭವಾಗುವ ಮುಂಗಾರಿಗಿಂತ 8 ದಿನಗಳ ಮುಂಚಿತವಾಗಿದೆ. ಮುಂಗಾರು ಕೇವಲ ಕೇರಳದಲ್ಲಿ ಮಾತ್ರವಲ್ಲದೆ ಕರ್ನಾಟಕ, ಪುದುಚೇರಿ, ತಮಿಳುನಾಡು ಮತ್ತು ಮಿಜೋರಾಂನ ಭಾಗಗಳಲ್ಲಿಯೂ ತಲುಪಿದೆ. ವೀಕ್ಷಕರೇ, ಈ ರೀತಿಯಾಗಿ ಒಂದು ಕಡೆ ಮೇಘ ಸ್ಫೋಟ, ಮತ್ತೊಂದು ಕಡೆ ಕೊರೋನಾ ಸ್ಫೋಟ. ಕೋಡಿ ಶ್ರೀಗಳು ಹಲವು ತಿಂಗಳಿಂದ ಎಚ್ಚರಿಸುತ್ತಲೇ ಬರ್ತಾ ಇದ್ರು. ಇದೀಗ ದೇಶದಲ್ಲಿ ಮತ್ತೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೋಂಕು ಬೆಂಗಳೂರಿಗೂ ಕಾಲಿಟ್ಟಿದೆ. ನಗರದಲ್ಲಿ 9 ತಿಂಗಳ ಮಗುವಿಗೆ ಕೋವಿಡ್ ದೃಢಪಟ್ಟಿರುವ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸೋಂಕಿಗೆ ತುತ್ತಾಗಿರುವ ಮಗುವನ್ನ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಕಳೆದ 3-4 ದಿನಗಳಿಂದ ಮಗು ಜ್ವರದಿಂದ ಬಳಲ್ತಾ ಇದ್ದು, ಹೊಸಕೋಟೆಯ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಮೇ 22ರಂದು ಕೊರೋನಾ ಪರೀಕ್ಷೆ ನಡೆಸಿದಾಗ ಮಗುವಿಗೆ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ವೈದ್ಯರ ಶಿಫಾರಸಿನ ಮೇರೆಗೆ ಮಗುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಚಿಕಿತ್ಸೆ ಮುಂದುವರೆದಿದ್ದು, ಮಗುವಿನ ಆರೋಗ್ಯ ಸ್ಥಿರವಾಗಿದೆ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಮತ್ತೆ ಹೆಚ್ಚಾಗಿರುವುದು ವರದಿಯಾಗಿದೆ. ಇದರಿಂದ ರಾಜ್ಯದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೇ 32 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿವೆ. ಈ ಬಗ್ಗೆ ರಾಜ್ಯ ಸರ್ಕಾರವೇ ಅಧಿಕೃತ ಮಾಹಿತಿಯನ್ನ ನೀಡಿ ಜನರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸೂಚನೆ ನೀಡಿದೆ.
ಈ ಸಂದರ್ಭದಲ್ಲೇ ಇತ್ತ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಈ ಮಹಾಮಾರಿಯ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಈ ಸಂವತ್ಸರದಲ್ಲಿ ಒಂದು ಹೊಸ ರೋಗ ಬರುವಂತಹ ಸೂಚನೆ ಇದೆ. ಇದು 5 ವರ್ಷಗಳವರೆಗೆ ಇರುತ್ತೆ. ಈ ರೋಗ ಮತ್ತೊಂದು ರೂಪವನ್ನ ತಾಳಲಿದೆ. ಈ ಬಾರಿ ವಾಯು ರೂಪದಲ್ಲಿ ಈ ರೋಗ ಬರುತ್ತೆ. ವಾಯು ಮಾಲಿನ್ಯ ಆಗಿದೆ, ಭೂಮಾಲಿನ್ಯ ಆಗಿದೆ, ಜಲಮಾಲಿನ್ಯವೂ ಆಗಿದೆ. ಯಾವುದು ನಮಗೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಜನರು ತಮ್ಮ ಹುಷಾರಿನಲ್ಲಿರೋದು ಒಳ್ಳೆಯದು ಎಂದಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಕೋಡಿ ಶ್ರೀಗಳು ಈ ಬಾರಿ ಬರುವಂತಹ ಕಾಯಿಲೆ ಬಹಳ ಘೋರವಾಗಿದೆ. ವಾಯು ರೂಪದಲ್ಲಿ ಕಫ ಸೇರಿದಂತೆ ಹಲವು ಸಮಸ್ಯೆಗಳು ಎದುರಾಗಲಿವೆ. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಲಕ್ಷಣಗಳಿವೆ. ಈ ಗಂಡಾಂತರ ಇಡೀ ಲೋಕಕ್ಕೂ ಕೂಡ ಇದೆ. ಇದರ ಆಯಸ್ಸು 5 ವರ್ಷ ಇರಬಹುದು, ಮಧ್ಯದಲ್ಲಿ ಕಡಿಮೆಯಾಗಿ ಮತ್ತೆ ಹೆಚ್ಚಾಗಬಹುದು ಅಂತ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಈ ಒಂದು ಭವಿಷ್ಯವಾಣಿಗೆ ಸಾಕ್ಷಿ ಎಂಬಂತೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 35 ಕೋವಿಡ್ ಪ್ರಕರಣಗಳು ಕಂಡುಬಂದಿವೆ. ಈಗಾಗಲೇ ರಾಜ್ಯದ ಆರೋಗ್ಯ ಸಚಿವರು ಈ ಬಗ್ಗೆ ವರದಿಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲೇ 32 ಕೇಸ್ಗಳು ವರದಿಯಾಗಿವೆ. ಕಳೆದ 20 ದಿನಗಳಲ್ಲಿ ಕೋವಿಡ್ ಪ್ರಕರಣಗಳಲ್ಲಿ ಕ್ರಮೇಣ ಹೆಚ್ಚಳ ಕಂಡುಬಂದಿದೆ. ಆದರೆ ಯಾವುದೇ ಗಂಭೀರ ಪರಿಸ್ಥಿತಿ ವರದಿಯಾಗಿಲ್ಲ. ಆದ್ದರಿಂದ ಸಾರ್ವಜನಿಕರು ಕೋವಿಡ್-19 ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸೂಕ್ತ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಕೋಡಿ ಶ್ರೀಗಳು ನುಡಿದಿರುವ ಮತ್ತೊಂದು ಸ್ಫೋಟಕ ಭವಿಷ್ಯ ಅಂದ್ರೆ ಅದು ಹಿಮಾಲಯ ಕರಗಿ ದೆಹಲಿಗೆ ತಲುಪುವ ವಿಚಾರ. ಹೌದು, ಕೋಡಿ ಶ್ರೀಗಳು ಹೇಳುವ ಪ್ರಕಾರವಾಗಿ ಹಿಮಾಲಯ ಕರಗಿ ದೆಹಲಿಯವರೆಗೆ ತಲುಪಲಿದೆ. ಮೇಘ ಸ್ಫೋಟ ಆಗುವ ಸಾಧ್ಯತೆಗಳಿವೆ. 2 ಒಟ್ಟಾಗಿ ಭಾರತಕ್ಕೆ ಜಲಗಂಡಾಂತರ ಇದೆ ಅಂತ ಶ್ರೀಗಳು ಉಲ್ಲೇಖಿಸಿದ್ದಾರೆ. ವೀಕ್ಷಕರೇ, ಹಿಮಾಲಯದ ಹಿಮ ಕರಗುವುದು ಅಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲವೇ ಅಲ್ಲ. ಹೀಗಾಗಿ ಈ ಪ್ರಾಕೃತಿಕ ವಿಕೋಪಕ್ಕೆ ಅದೆಂತಹ ಬಲಿ ಪಡೆದುಕೊಳ್ಳುತ್ತೆ ಅಂತ ಆತಂಕ ಮೂಡಿಸ್ತಾ ಇದೆ. ಭಾರತಕ್ಕೆ ರಕ್ಷಣೆಯಾಗಿ ನಿಂತಿರುವ ಹಿಮಾಲಯವೇ ಮುನಿಸಿಕೊಂಡ್ರೆ ಜನರ ಗತಿಯೇನು ಅನ್ನೋದು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಭೂಕಂಪ ಸಂಭವಿಸುವ ಬಗ್ಗೆಯೂ ಶ್ರೀಗಳು ಎಚ್ಚರಿಸಿದ್ದಾರೆ. ಹೌದು, ಈಗಾಗಲೇ ಮಯನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ ಆದಂತಹ ತೀವ್ರ ಭೂಕಂಪ ಭಾರತಕ್ಕೂ ಆತಂಕವನ್ನ ತಂದೊಡ್ಡಿದೆ. ಉತ್ತರ ಭಾರತದ ಹಲವು ರಾಜ್ಯಗಳಲ್ಲೂ ಅದೇ ಸಂದರ್ಭದಲ್ಲಿ ಭೂಕಂಪದ ಅನುಭವ ಆಗಿತ್ತು. ಇದೀಗ ಕೋಡಿ ಶ್ರೀಗಳು ಭೂಕಂಪ ಸಂಭವಿಸಲಿದೆ ಅನ್ನುವ ಮತ್ತೊಂದು ಭವಿಷ್ಯವನ್ನ ನುಡಿದಿರುವಂತದ್ದು. ಇನ್ನು ಮತೀಯ ಗಲಭೆಗಳು ಸಹ ಹೆಚ್ಚಾಗಲಿವೆ ಅಂತಲೂ ಶ್ರೀಗಳು ಹೇಳಿದ್ದಾರೆ. ವೀಕ್ಷಕರೇ, ದೇಶದಲ್ಲಿ ಅಸ್ಥಿರತೆ ಮೂಡಿಸುವ ಮತ್ತೊಂದು ವಿಚಾರ ಅಂದ್ರೆ ಅದು ಮತೀಯ ಗಲಭೆಗಳು. ರಾಜಕೀಯ ಲಾಭಕ್ಕಾಗಿಯೋ ಜಿಹಾದಿ ಮನಸ್ಥಿತಿಯಲ್ಲೋ ಮತೀಯ ಗಲಭೆಗಳನ್ನ ನಾವು ಆಗಾಗ್ಗೆ ನೋಡ್ತಾ ಇರ್ತೀವಿ. ಆದರೆ ಇಂತಹ ಗಲಭೆಗಳು ಹೆಚ್ಚಾಗುತ್ತೆ ಅಂತ ಹೇಳಿರೋದೇ ಈಗ ಆತಂಕಕ್ಕೆ ಕಾರಣ ಆಗಿದೆ. ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತ ಸದಾ ಪ್ರಾರ್ಥಿಸುವ ಭಾರತೀಯರಲ್ಲಿ ಮುಂದೇನಾಗುತ್ತೆ ಅನ್ನುವ ಕಳವಳಕ್ಕೆ ಕಾರಣ ಆಗಿದೆ. ಇನ್ನು ವೀಕ್ಷಕರೇ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಕೋಡಿ ಮಠದಿಂದ ರಾಜಕೀಯ ಭವಿಷ್ಯವಾಣಿಯು ಹೊರಬಿದ್ದಿದೆ. ರಾಜಕೀಯ ಬೆಳವಣಿಗೆಯ ಕುರಿತಾಗಿ ಮತ್ತೊಮ್ಮೆ ಮಾರ್ಮಿಕ ಮಾತುಗಳನ್ನಾಡುವ ಮೂಲಕ ಕುತೂಹಲವನ್ನು ಮೂಡಿಸಿದ್ದಾರೆ. ರಾಜಕೀಯವಾಗಿ ಅರಸನ ಮನೆಗೆ ಕಾರ್ಮೋಡ ಕವಿದೀತು ಅನ್ನುವ ಮಾರ್ಮಿಕ ಭವಿಷ್ಯವಾಣಿ ಈಗ ಎಲ್ಲರ ತಲೆಗೆ ಹುಳ ಬಿಟ್ಟಂತಾಗಿದೆ. ಇದರ ಗೂಢಾರ್ಥ ಏನು ಅನ್ನೋದು ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಬಗ್ಗೆ ಇತ್ತೀಚೆಗೆ ಬಿರುಗಾಳಿಯೇ ಎದ್ದಿತ್ತು. ಕುರ್ಚಿಗಾಗಿ ಹಾದಿಬೀದಿ ಜಗಳ ಆರಂಭವಾಗಿತ್ತು. ಇನ್ನೇನು ಸರ್ಕಾರವೇ ಪತನ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಒಳಜಗಳ ತಾರಕಕ್ಕೇರಿತ್ತು. ಸದ್ಯ ಈ ವಿಚಾರ ಸ್ವಲ್ಪ ತಣ್ಣಗಾಗಿದೆ. ಆದರೆ ಕೋಡಿ ಶ್ರೀಗಳು ಮಾತ್ರ ಅರಸನ ಮನೆಗೆ ಕಾರ್ಮೋಡ ಕವಿದೀತು ಅಂತ ಹೇಳಿದ್ದಾರೆ. ಶ್ರೀಗಳು ಈ ಮಾತನ್ನ ಹೇಳಿರುವುದು ಒಂದು ವೇಳೆ ಮುಖ್ಯಮಂತ್ರಿಗಾದ್ರೆ ಮುಖ್ಯಮಂತ್ರಿ ಕುರ್ಚಿಗೇನೆ ಕಂಟಕ ಎದುರಾಗುತ್ತಾ ಅನ್ನುವ ಅನುಮಾನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ರಾಜಕಾರಣದ ಕುರಿತಾಗಿಯೂ ಕೂಡ ಇದೇ ಮಾತನ್ನ ಉಲ್ಲೇಖಿಸಿದ್ದಾರೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರಿ ಹುಮ್ಮಸ್ಸಿನಲ್ಲಿ ನಾಗಾಲೋಟವನ್ನ ಮುಂದುವರೆಸಿದೆ. ದೇಶದೆಲ್ಲೆಡೆ ಮೋದಿಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯ ಚುನಾವಣೆಗಳಲ್ಲೂ ಮೋದಿ ಕಮಾಲ್ ಮಾಡ್ತಿದ್ದಾರೆ. ವಿಪಕ್ಷಗಳು ಹೇಳ ಹೆಸರಿಲ್ಲದಂತೆ ಧೂಳಿಪಟವಾಗ್ತಾ ಇದೆ. ಆದರೆ ಕೋಡಿ ಶ್ರೀಗಳು ಮಾತ್ರ ಅರಸನ ಮನೆಗೆ ಕಾರ್ಮೋಡ ಕವಿದೀತು ಅಂತ ಹೇಳಿರೋದು ಯುದ್ಧದ ವಿಚಾರವಾಗಿ ಹೇಳಿದ್ದಾರೋ ಅಥವಾ ಪಾಕಿಸ್ತಾನದಂತಹ ಶತ್ರು ರಾಷ್ಟ್ರಗಳಿಂದ ದೇಶಕ್ಕೆ ಎದುರಾಗುವ ಕಂಟಕದ ಬಗ್ಗೆ ಹೇಳಿದ್ದಾರೋ ಅನ್ನೋದು ಅಚ್ಚರಿಗೆ ಕಾರಣವಾಗಿದೆ. ಯಾಕಂದ್ರೆ ಇದೇ ಶ್ರೀಗಳು ಯುದ್ಧದ ಭೀತಿ ಮತ್ತೆ ಪ್ರಾರಂಭ ಆಗಲಿದೆ ಅಂತಲೂ ಹೇಳಿದ್ದಾರೆ. ಈಗಾಗಲೇ ಪಾಕಿಸ್ತಾನದ ಕೃತ್ಯಕ್ಕೆ ಪಹಲ್ಗಾಮ್ನಲ್ಲಿ ಹಲವು ಭಾರತೀಯರ ಕೊಲೆಯಾಯಿತು. ಇದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಂತಹ ಭಾರತ ಆಪರೇಷನ್ ಸಿಂಧೂರವನ್ನ ಯಶಸ್ವಿಗೊಳಿಸಿದೆ. ಉಗ್ರರ ತಲೆಗಳನ್ನ ಚೆಂಡಾಡಿದ್ದು ಮಾತ್ರವಲ್ಲದೆ ಸೈನಿಕರಂತೆ ಬಿಂಬಿಸಿಕೊಂಡಿರುವ ಉಗ್ರ ಪೋಷಕ ಪಾಕಿಸ್ತಾನಕ್ಕೂ ಆಘಾತವನ್ನ ನೀಡಿದೆ. ಇನ್ನು ಕದನ ವಿರಾಮ ಏರ್ಪಟ್ಟಿದ್ರೂ ಇದು ತಾತ್ಕಾಲಿಕ ಅಂತ ಭಾರತ ಹೇಳಿದೆ. ಹೀಗಾಗಿ ಕೋಡಿ ಶ್ರೀಗಳು ಹೇಳಿದಂತೆ ಮತ್ತೆ ಯುದ್ಧ ಆರಂಭವಾದ್ರೂ ಅಚ್ಚರಿಯೇನಿಲ್ಲ.
ಇದು ಕೇವಲ ಭಾರತಕ್ಕೆ ಸೀಮಿತವಾಗದೆ ಜಾಗತಿಕವಾಗಿಯೂ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಯುದ್ಧ ಆಗುತ್ತೆ ಅನ್ನೋದು ಸಹ ಕೋಡಿ ಶ್ರೀಗಳ ಮಾತುಗಳಲ್ಲಿ ಮೂಡಿಬಂದಿದೆ. ಜನರಲ್ಲಿ ಅಶಾಂತಿ ಇದೆ. ಕೆಲವು ದೇಶಗಳು ಅಳಿದು ಹೋಗಲಿವೆ, ಹೊಸ ಹೊಸ ದೇಶಗಳು ಉತ್ಪತ್ತಿಯಾಗುತ್ತವೆ ಅಂತಲೂ ಅವರು ಭವಿಷ್ಯ ನುಡಿದಿದ್ದಾರೆ. ಆದರೆ ಇದು ಯುದ್ಧದಿಂದನೋ ಅಥವಾ ಪ್ರಾಕೃತಿಕ ವಿಕೋಪದಿಂದಾಗಿನೋ ಅನ್ನೋದು ತಿಳಿದಿಲ್ಲ. ಆದರೆ ಹೊಸ ದೇಶ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈಗಾಗಲೇ ಪಾಕಿಸ್ತಾನ ಕದ್ದಂತಹ ಪ್ರದೇಶವಾದ ಬಲೂಚಿಸ್ತಾನ್ ಪಾಕಿಸ್ತಾನದ ದಬ್ಬಾಳಿಕೆಯನ್ನ ಮೆಟ್ಟಿ ನಿಂತು ಸ್ವತಂತ್ರ ದೇಶವಾಗಿ ಘೋಷಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗೋದೊಂದೇ ಬಾಕಿ ಇದೆ. ಮತ್ತೊಂದು ಕಡೆ ಕೆಲವು ದೇಶಗಳು ಅಳಿದು ಹೋಗುತ್ತೆ ಅಂತಲೂ ಶ್ರೀಗಳು ಹೇಳಿದ್ದಾರೆ. ಈಗಾಗಲೇ ಪಾಕಿಸ್ತಾನದ ಅಟ್ಟಹಾಸದಿಂದ ಇಡೀ ಜಗತ್ತಿನಲ್ಲೇ ಪಾಕಿಸ್ತಾನಕ್ಕೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಭಯೋತ್ಪಾದಕ ರಾಷ್ಟ್ರ ಅಂತ ಬಿಂಬಿಸಿಕೊಂಡಿರುವ ಪಾಕಿಸ್ತಾನ ಅಳಿದು ಹೋದರೂ ಅಚ್ಚರಿಯೇನಿಲ್ಲ. ಒಟ್ಟಾರೆಯಾಗಿ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯವಾಣಿ ಸಿಹಿ ವಿಚಾರವೂ ಒಳಗೊಂಡಿದೆ, ಕಹಿ ವಿಚಾರವೂ ಒಳಗೊಂಡಿದೆ. ಮತ್ತೊಂದು ಕಡೆ ಭಾರೀ ಆತಂಕಕ್ಕೂ ಕಾರಣವಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಭವಿಷ್ಯವಾಣಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.